ಹೆಸರಿನಿಂದ ಕ್ರೀಡಾಂಗಣಕ್ಕೆ ಬಾಬಾ ಸಾಹೇಬ್ರ ಹೆಸರನ್ನ ಇಟ್ಟಿದ್ದಾರೆ. ಇದೇ ನಾವು ಸ್ವಾಗತ ಮಾಡ್ತೇವೆ, ಏನು ಅವ್ರಿಗೇನು ವಿರೋಧ ಮಾಡೋದಿಲ್ಲ. ಆದ್ರೆ ಗೌಡ್ರು ಯಾವಾಗಲೂ ನಾ ಇತಿಹಾಸ ಮಾಡ್ತೀನಿ, ಇತಿಹಾಸ ಮರಿಬಾರ್ದು, ಏನೋ ದೊಡ್ಡ ದೊಡ್ಡ ಹೇಳ್ತಾರ ಅವ್ರು, ಬದ್ಧತೆ ಅದು ಇದು. ಅದ್ರ ಇದೇನು ಕ್ರೀಡಾಂಗಣಕ್ಕೆ ಹೆಸರಿಟ್ಟಿರಿ, ಅದಕ್ಕೆ ಸ್ವಾಗತ ಇದೆ, ಇಲ್ಲ ಅಂತ ಏನಿಲ್ಲ. ಆದ್ರ ಆ ಜಾಗದ ಇತಿಹಾಸ ನಿಮ್ಗೆ ಏನಾದ್ರೂ ಗೊತ್ತೈತಿಲ್ರಿ ಗೌಡ್ರ? ಆ ಕ್ರೀಡಾಂಗಣಕ್ಕ ಏನ್ ಜಾಗ ನೀವು ತಗೊಂಡು ಕ್ರೀಡಾಂಗಣಕ್ಕೆ ಹೆಸರಿಟ್ಟಿರಲ್ಲ, ಆ ಜಾಗದ ಇತಿಹಾಸ ಏನಾದ್ರೂ ಗೊತ್ತಾ ನಿಮಗೆ? ಇಲ್ಲಿ ಏನಪ್ಪಾ ಅಂತಂದ್ರ ಆ ಜಾಗಕ್ಕಾಗಿ ನಾವು ತಿಂಗಳುಗಟ್ಟಲೆ ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ. ಇಂಡಿ ನಗರದ ನನ್ನ ಸಮಾಜದ ಬಂಧುಗಳೊಂದಿಗೆ ಮತ್ತು 27 ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ದೀನಿ. ಈಗೇನು ನೀವು ಕ್ರೀಡಾಂಗಣ ಮಾಡಿರಲ್ಲ ಆ ಜಾಗಕ್ಕಾಗಿ. ಬಹುಶಃ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಇದು ನಾವು 2007 ತಗೊಂಡಂತಹ ಉತಾರಿ. ಇದು ಆ ಜಾಗದ್ದು 6 ಎಕರೆ 38 ಗುಂಟೆ ಸರ್ಕಾರಿ ಜಾಗ. ಇದನ್ನ ಯಾವ ಉದ್ದೇಶಕ್ಕಾಗಿ ನಾವು ತಗೊಂಡಿದ್ದೆವು ಅಂದ್ರೆ, ಇಲ್ಲೇ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರ ಸಿದ್ಧಾರ್ಥ ನಗರ, ಇವ್ರು ಈಗ ಕ್ರೀಡಾಂಗಣಕ್ಕೆ ಹೆಸರಿಟ್ಟರ. ನಾವು ಅವಾಗ ಹೆಸರಿಟ್ಟಿದ್ದೆವು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರ ಸಿದ್ಧಾರ್ಥ ನಗರ. ಆ ಏರಿಯಾದ ಹೆಸರು ಗೌಡ್ರಿಗೆ ಗೊತ್ತಿಲ್ಲ, ಇನ್ನ ಬಿಜಾಪುರ ಹೊಡಿಯತ್ತಾರೆ ಭಾಳ ಮಂದಿ. ಅದಕ್ಕೆ ಏರಿಯಾಕ್ಕೆ ಹೆಸರು ನಾಮಕರಣ ಮಾಡಿದ್ದೇವೆ ನಾವು. ಈಗ ಅದನ್ನ ಸ್ಟಾರ್ಟಿಂಗ್ ನಾವು ಮಾಡ್ದಕ್ರ ಈ ತರ ನಾವೊಂದು ಜೆಂಡಾ ಹಚ್ಚಿದ್ದೇವೆ ಆ ಜಾಗದಾಗ. ಇಂಥವೆಲ್ಲ ಸಣ್ಣ ಹುಡುಗರು ಕೂಡಿ ಏನೈತೆ ಇಂಡಿ ನಗರದವ್ರು ನಾವು ಎಲ್ಲರೂ ಕೂಡಿ ಆ ಜಾಗಕ್ಕಾಗಿ ನಾವು ಶ್ರಮ ವಹಿಸಿವಿ. ಮುಖ್ಯವಾಗಿ ಅಂದ್ರೆ ಅಲ್ಲಿ ನಾವು ಕಟ್ಟಡನೂ ಕಟ್ಟಿದ್ದೆವು. ಈಗೇನು ನೀವು ಕ್ರೀಡಾಂಗಣ ಮಾಡಿರಲ್ಲ ಗೌಡ್ರ, ಅಲ್ಲಿ ಕಟ್ಟಡನೂ ಕಟ್ಟಿದ್ದೇವೆ ನಾವು. ಯಾಕಂದ್ರೆ ಬಹಳಷ್ಟು ಫೋಟೋಗಳದಾವ, ಕೆಲವೊಂದಿಷ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿ ಈ ಜಾಗಕ್ಕೆ ಅಂದಿನ ಏನು ಪುರಸಭೆ ಅಧ್ಯಕ್ಷರಾದಂತ ಯಮನಾಜಿ ಸಾಳುಂಕಿ ಅವರು ಕರುಣಾಕರ್ ರೆಡ್ಡಿ ಅವರಿಗೆ ಲೆಟರ್ ಮಾಡ್ತಾರೆ. ಏನತ್ತ, ಈ ಜಾಗ ಈಗ ದಲಿತರಿಗೆ ಒದಗಿಸ್ಕೊಡ್ರಿ ಅಂತ ಹೇಳಿ. ಎಷ್ಟು ಎಕರೆ ಇದು? 6 ಎಕರೆ 38 ಗುಂಟೆ. ಇದಕ್ಕೆ ಅಂದಿನ ಬಿಜೆಪಿ ಶಾಸಕರು ಮತ್ತು ಇಂದಿನ ಕಾಂಗ್ರೆಸ್ ಶಾಸಕರಾದಂಥ ಕಟಕದೊಂಡವರು ಕರುಣಾಕರ್ ರೆಡ್ಡಿ ಅವರಿಗೆ ಲೆಟರ್ ಕೊಡ್ತಾರೆ. ಅದ್ರ ಕಾಫಿ ನನ್ನ ಕಡೆ ಇಲ್ಲದು, ಮನೆಯಲ್ಲಿ ಇರ್ಬೋದು. ಆಮೇಲೆ ತಹಸೀಲ್ದಾರ್ ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿರ್ತಾರೆ. ಅದ್ರ ಬಗ್ಗೆ ನಾವು ಮುಖ್ಯಮಂತ್ರಿಯವರಿಗೆ ಬರೆದಿದ್ದೇವೆ, ನಾವು ಜಾಗ ಕಬ್ಜಾ ಮಾಡಿವು, ನಮ್ಗೆ ಜಾಗ ಬೇಕು, ತಹಸೀಲ್ದಾರ್ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ. ಇದ್ಯಾವುದು? ಮುಖ್ಯಮಂತ್ರಿಯವರ ಏನು ಇವರು ವಿಶೇಷಾಧಿಕಾರಿ HK ಲಿಂಗರಾಜು ಅವರು ನಮಗೆ ಲೆಟರ್ ಕಳಿಸ್ತಾರೆ ಮುಖ್ಯಮಂತ್ರಿಯವರ ಪರವಾಗಿ. ಈಗ ಗೌಡ್ರು ಹೆಸರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣ ತಿಟ್ರಿ, ಸ್ವಾಗತ ಮಾಡಿದೆವು. ಮುಖ್ಯವಾಗಿ ಗೌಡ್ರ 6 ಎಕರೆ 38 ಗುಂಟೆ, ಈಗ ಕೋಟಿಗಟ್ಲೆ ಹಿಮ್ಮತ್ತುಳ್ಳಂತ ಆಸ್ತಿ ಅದು. ಅದನ್ನು ಕಸ್ಕೊಂಡು ನಮಗೆ ಬೆನ್ನಾಗಿ ಚೂರಿ ಹಾಕಿಬಿಟ್ರಲ್ರಿ ಗೌಡ್ರ. ನಿಮಗೇನಾದ್ರೂ ದಲಿತರ ಋಣ ಇತ್ತಂದ್ರ ಓಟ್ ಹಾಕಿಸ್ಕೊಂಡದ್ದು, ದಲಿತರ ಬಗ್ಗೆ ಏನಾದ್ರೂ ನಿಜವಾದ ಕಳಕಳಿ ಮತ್ತು ಬದ್ಧತೆ ಇತ್ತಂದ್ರ ನೀವು ಆ ಜಾಗ ನಮ್ಮ ಸಮಾಜದ ಇಂಡಿ ಏನು ನಮ್ಮ ಸಮಾಜ ಐತಿ ಅವ್ರಿಗೆ ಒಪ್ಪಿಸ್ಬೇಕು. ನೀವು ಢೋಂಗಿತನ ಮಾಡ್ಬೇಡ್ರಿ, ಇವೆಲ್ಲ ನಮಗ್ ಗೊತ್ತಾತವ. ಆ ಜಾಗದ ಚಂದ ಜೀವಂತವಾಗಿದ್ದೀನಿ. 27 ದಿನ ಉಪವಾಸ ಸತ್ಯಾಗ್ರಹ ಕೂತೀನಿ ಗೌಡ್ರ. ನಮ್ಮ ಕಿವ್ಯಾಗ ಹೂ ಇಡ್ಲಾಕ್ ಬರಬೇಡ್ರಿ. ನಿಮಗೆ ಏನಾದ್ರೂ ದಲಿತರ ಬಗ್ಗೆ ಕಾಳಜಿ ಇತ್ತು ಅಂದ್ರ, ನಿಮ್ಮಲ್ಲಿ ಬದ್ಧತೆ ಇತ್ತಂದ್ರ, ನಿಮ್ಮ ವಂಶ ಪರಂಪರೆಗತವಾಗಿ ಒಂದು ಏನು ದೊಡ್ಡ ಹೆಸರು ಐತೆ ಅನ್ನೋದನ್ನ ನಾನು ಕೇಳಿನಿ, ಮಂದಿನ ಹೋತಾರ, ಅದನ್ನ ಉಳಿಸ್ಕೋಬೇಕಾಗಿತ್ತು ಅಂದ್ರ ಆ 6 ಎಕರೆ 38 ಗುಂಟೆ ಜಾಗವನ್ನ ನೀವು
ನಮ್ಮ ದಲಿತರಿಗೆ ಒಪ್ಪಿಸ್ಬೇಕಲ್ಲಿ. ಇಲ್ಲಿಲ್ಲಪ್ಪ ಅಂತಂದ್ರ ನನಗ ಯಾರೋ ನಮಗ ಅದು ಮಾತಾಡ್ತಾರ ಇದು ಮಾತಾಡ್ತಾರ. ನೀವು ಏನೇ ಇದ್ರು ನೇರವಂತಿಕೆಯಿಂದ ನೇರ ನುಡಿಯಿಂದ ಮಾತಾಡಿದ್ರಪ್ಪ ಅಂತ ನಾವು ಉತ್ತರ ಕೊಡ್ತೇವೆ ಅದಕ್ಕೆ. ನೀವು ನೀರಾಗ ಎಮ್ಮಿ ಮುನ್ಗಿಸಿ ದಾಣಿ ಕೇಳಿದ್ರ ಆಗಲ್ಲ. ಇನ್ನೊಂದೇನಂದ್ರ ಗೌಡ್ರ, ನೀವು ನಾನು ಜೈಲ್ನಾಗಿದ್ದಾಕ್ರ ಸಹಾಯ ಮಾಡೀನಿ ಅಂತ ಹೇಳ್ತೀರಿ. ನಿಮ್ಗೆ ಶೋಭೆ ತರಂತದ್ದಲ್ಲ. ನೀವು ಒಬ್ಬ ಶಾಸಕರಾಗಿ ದೊಡ್ಡ ವ್ಯಕ್ತಿಯಾಗಿ ಸುಳ್ಳು ಹೇಳೋದು. ನಮ್ಮ ಅಜ್ಜಿ ಹೇಳ್ತಿದ್ಳು, ನಾ ಸಣ್ಣ ಇದ್ದಾಕ್ರ, ಸುಳ್ಳು ಹೇಳೋರ್ ಬಾಯಾಗ ಹುಳ ಬೀಳ್ತಾವ ಅಂತ ಹೇಳಿ. ನಮ್ಮಂತ ಹೋರಾಟಗಾರರ ಬಗ್ಗೆ ನೀವು ಸುಳ್ಳು ಹೇಳೋದು ಶೋಭೆ ತರುವುದಲ್ಲ. ನಾ ಜೈಲ್ನಾಗ ಇದ್ದಾಕ್ರ ಯಾರೇ ನಮಗೆ ಸಹಾಯ ಮಾಡ್ಯಾರಪ್ಪ ಅಂತಂದ್ರ ಈಗ ನೇರವಾಗಿ ಓಪನ್ ಆಗಿ ಹೇಳ್ತೀನಿ ಕೇಳ್ರಿ. ಈ ರಾಜ್ಯದ ಪೊಲೀಸ್ ಅಧಿಕಾರಿಗಳು ನನಗೆ ಸಹಾಯ ಮಾಡ್ಯಾರ. 14 ತಿಂಗಳು 7 ದಿನ ಪ್ರತಿದಿನ ನನಗೆ ಸಹಾಯ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ. ಹೇಳ್ತೀನಲ್ಲ, ಯಾರು ಕೊಟ್ಟರ ಅವ್ರದ್ದು ಋಣ ಇರ್ತದೆ ನಮ್ಮ ಮೇಲೆ. ಆದ್ರೆ ನಾ ಎಂದೂ ಹೇಳಿಲ್ಲ ಯಾರು ನಮಗೆ ಸಹಾಯ ಮಾಡಿದ್ರು ಅಂತ ಹೇಳಿ. ಈಗ ಅದನ್ನ ಹೇಳಿಸ್ಲಕ್ ಹಚ್ಚಿರಿ ನೀವು, ಅದನ್ನ ಅನಿವಾರ್ಯ ಐತಿ, ನಾ ಹೇಳತ್ತೀನಿ. ಇನ್ನೊಂದು, ಫಸ್ಟಿಗೆ ಏನು ನಾವು ಈ ಜೆಂಡಾ ಹಚ್ಚಿದೇವಲ್ಲ, ಈ ಜೆಂಡಾ ಹಚ್ಚಲಕ್ಕ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹಿರೇಮಠ ಅನ್ನೋರು ಇಷ್ಟು ನಮಗೊಂದ ಚೀಲ ಸಿಮೆಂಟ್ ಇಸ್ಕೊಡ್ತಾರ. ಅವಾಗ 130 ರೂಪಾಯಿ ಚೀಲ. ಅದನ್ನ ಈಗ ಇವ್ರು ಏನ್ ಮಾಡ್ಯಾರ ಗೌಡ್ರು, ಅಂಬೇಡ್ಕರ್ ಸ್ಟೇಡಿಯಂ ಅಂತ ಹೇಳಿ ಈಗ ಮೊದಲ ತಾಲೂಕಾ ಕ್ರೀಡಾಂಗಣ ಅಂತ ಹೇಳಿ ಮಾಡಿದ್ರು. ಈಗ ಅಂಬೇಡ್ಕರ್ ಅವ್ರ ಹೆಸರಿಟ್ರು. ಯಾವ ಉದ್ದೇಶಕ್ಕಪ್ಪ ಅಂತಂದ್ರೆ ಆ ಜಾಗ ದಲಿತರಿಗೆ ಸೇರ್ಬಾರ್ದು ಅನ್ನೋ ಒಂದು, ದಲಿತರಿಗೆ ಹೋಗ್ಬಾರ್ದು, ಅದೊಂದು ಕೆಟ್ಟ ಉದ್ದೇಶದಿಂದ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಟ್ಟು ನಾವು ಮೊದಲೇ ಇಟ್ಟಿವಲ್ಲ. ನೀ ಕಣ್ ತೆರಕಿಂತ ಮೊದಲೇ ಇಟ್ಟಿವ್ರಿ ಗೌಡ್ರು ನಾವು. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರ, ಸಿದ್ಧಾರ್ಥ ನಗರ, ಇಂಡಿ. ಇದ್ರಾಗ ಐತಲ್ಲ, ಕ್ಲಿಯರ್ ಕಾಣಿಸ್ತೈತಿ. ಆದ್ರೆ ಈಗ ಅವ್ರ ಗೌಡ್ರು ಏನ್ ಮಾಡ್ಬಿಟ್ರ, ಅದಕ್ಕೆ ಅಂಬೇಡ್ಕರ್ ಅವ್ರ ಹೆಸರು ಇಟ್ಟರ. ಸ್ವಾಗತ ಮಾಡ್ತೇವೆ ನಾವು, ಇಲ್ಲನಲ್ಲ. ಆದ್ರೆ ಜಾಗ ನಮ್ಮದದು, ನಮಗೆ ಸೇರಿದ್ದದು. ನಾ 1929 ಹಿಡ್ಕೊಂಡು ಅದರದ್ದು ಡ ಮತ್ತು ಉತಾರಿಗಳನ್ನ ತೆಗೆಸ್ಕೊಂಡಿನಿ. ಅದು ಮುಂದೆ ಸರ್ಕಾರ ಇದ್ದದ್ದು ಅದು ಪಟ್ಟಣ ಪಂಚಾಯತಿಗೆ ಇಂಡಿಗೆ ಹೋಯ್ತು. ಮುಂದಿದ್ರೆ ಆ ಸರ್ಕಾರಿ ಜಮೀನು ನಾವು ಕಬ್ಜಾ ಮಾಡಿದೆವು. ನಮ್ಮ ಮೇಲೆ ಕೇಸ್ಗಳಾದವು. ನಮ್ಮ ಒಂದಿಷ್ಟು ಭಾಳ ಜನರ ಮೇಲೆ ಕೇಸ್ಗಳಾದವು. ನಾವು ಕೇಸ್ಗಳನ್ನ ಎದುರಿಸಿದೆವು, ಬಿಡುಗಡೆ ಆದೆವು, ಬರೋಬ್ಬರ ಐತೆ. ಆದ್ರೆ ಈಗ ಜಾಗನೇ ನುಂಗಿ ಕೂತಾರ ಗೌಡ್ರು. ನಮ್ಮ ಬಡ ಮಕ್ಕಳು ಅಲ್ಲಿ ಉಚಿತವಾಗಿ ಶಿಕ್ಷಣ, ಊಟ, ವಸತಿ, ಶಿಕ್ಷಣ ಮತ್ತು ಬಾಬಾ ಸಾಹೇಬರು ಏನು ನಮಗೆ ಧರ್ಮ ಕೊಟ್ಟಿದ್ದಾರ, ಬೌದ್ಧ ಧರ್ಮ, ಅದರದ್ದು ಪಾಲನೆಯನ್ನ ಮಾಡೋದು, ಪೋಷಣೆಯನ್ನು ಮಾಡೋದು, ಅದನ್ನು ಬೆಳೆಸೋದು ಕೆಲಸ ಅಲ್ಲಿ ಚಟುವಟಿಕೆಗಳು ಇದ್ದು. ಅಂಥದ್ದು ಮೇನ್ ಜಾಗ ಅದು ಸದ್ ಇಂಡಿಯಾಗ. ಈ ಕ್ರೀಡಾಂಗಣ ಮಾಡ್ರಿ ಗೌಡ್ರ, ನಮಗೂ ಗೊತ್ತದ, ನಿಮ್ಗೂ ಗೊತ್ತೈತಿ. ಆದ್ರೆ ಅಂತ ಮೇನ್ ಜಾಗ ನಮ್ಮದು ಕಸ್ಕೊಂಡು ಎಲ್ಲರ ಗಾರ್ಡನ್ ಜಾಗ ಕೊಡೋದು, ಅದು ಕೊಡೋದು, ಇದು ಕೊಡೋದು, ಈಗ ನಾಟಕೀಯವಾಗಿ ಇವೆಲ್ಲ ಮಾಡ್ಲಕ್ ಹೋಗ್ಬೇಡ್ರಿ. ನಿಮಗೆ ಏನಾದ್ರೂ ಕಳಕಳಿ ದಲಿತರ ಬಗ್ಗೆ ಬದ್ಧತೆ ಅನ್ನೋದು ಇತ್ತು ಅಂದ್ರೆ ನೀವು ನಮಗೆ ಆ ಜಾಗ ಕೊಡ್ಬೇಕು ಅಷ್ಟೇ. ಈಗ ನೀವು ಬಾಬಾ ಸಾಹೇಬ್ರ ಹೆಸರು ಕ್ರೀಡಾಂಗಣಕ್ಕೆ ಇಟ್ಟಿದೆವು ಅಂತಂದ್ರೆ ನಾವೇನು ವಿರೋಧ ಮಾಡ್ತಿರ್ತೀವಿ ಅಂದ್ರೆ ಇಲ್ಲ. ನೀವು ಇಡಕ್ಕಿಂತ ಮೊದಲೇ ಇಟ್ಟಿವಲ್ಲ ನಾವು ಹೆಸರು. ಇಲ್ಲಿ ನಮ್ಮ ಫೋಟೋ ಕಾಪಿಗಳು ಅದಾವ. ಪಾಪ ಅವು ಮಕ್ಕಳು ಈಗ ಅಲ್ಲಿ ಹೋರಾಟ ಮಾಡಿ ಅಲ್ಲೇನ ಜಾಗಕ್ಕಾಗಿ ಇದ್ರಲ್ಲ ಹುಡುಗರು, ಅವ್ರಿಗೆ ಯುವಕರಾಗಿದ್ದಾರೆ ಈಗ ಅಲ್ಲಿ. ಬಹುಶಃ ಇವೆಲ್ಲ ಮಕ್ಕಳು, ಇವೆಲ್ಲ ಇಂಡಿವೆ, ಲೋಕಲ್ ಇಂಡಿವೆ, ಮತ್ತೆ ಬೇರೆ ಯಾರು ಅಲ್ಲ. ಇವರೆಲ್ಲ ದೊಡ್ಡವ್ರ ಅದಾರ. ಈಗ ನೋಡ್ರಿ, ಸಣ್ಣ ಸಣ್ಣ ಹುಡುಗರು ಅದಾವ ಇವ್ರೆಲ್ಲ. ಈಗ ಇವ್ರೇ ನನ್ನ ಸಮಾಜ. ಈಗ ಅಲ್ಲಿ ಇನ್ನೂ ಹಿರಿಯರ್ನು ಇರ್ತಾರ. ಒಪ್ಪಿಸ್ರಿ ಇವ್ರಿಗೆಲ್ಲರಿಗೆ. ಯಾರು ಗೌಡ್ರ ನಿಮ್ಮಲ್ಲಿ ಏನಾದ್ರೂ ಒಂದು ದಲಿತರ ಬಗ್ಗೆ ಕಳಕಳಿ ಅನ್ನೋದಿತ್ತು